टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಹರಿಯುವಂಥ ಭೀಮಾ ನದಿ ಸಂಪೂರ್ಣವಾಗಿ ಮೈದುಂಬಿಕೊಂಡು ಹರಿತಿರುವಂಥದ್ದು. ಸದನೀಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿ ದಡದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಹೀಗಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಸಹಿತ ಈಗ ಪ್ರವಾಹದ ನೀರು ಸಹಿತ ಈಗ ಹರಿದು ಬರ್ತಿದೆ. ಪ್ರವಾಹದ ನೀರು ಯಾವ ಮಟ್ಟಿಗೆ ಹರಿದು ಬರ್ತಿದೆ ಅಂದರೆ ಸಂಪೂರ್ಣವಾಗಿ ಭೀಮಾ ನದಿ ಮೈದುಂಬಿಕೊಂಡು ಹರಿತಿರುವಂಥದ್ದು. ಒಂದು ರೀತಿ ಪ್ರವಾಹದ ಪರಿಸ್ಥಿತಿ ಕೂಡ ಈಗ ಉಂಟಾಗಿರುವಂಥದ್ದು. ಯಾಕಂದರೆ ನದಿಯ ಎರಡು ಭಾಗದಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತವೆ. ಹಳ್ಳಿಗಳ ಜನರಿಗೆ ಸಹಿತ ಈಗ ಪ್ರವಾಹದ ಆತಂಕ ಸಹಿತ ಸೃಷ್ಟಿಯಾಗಿದೆ. ಇನ್ನೊಂದು ಕಡೆ ಈ ಒಂದು ನದಿಯ ದಡದಲ್ಲಿರುವಂಥ ದೇವಸ್ಥಾನಗಳಿಗೆ ಸಹಿತ ಈಗ ಜಲದಿಗ್ಬಂಧನ ಉಂಟಾಗಿದೆ. ಯಾಕಂದರೆ ಈ ಒಂದು ಭೀಮಾ ನದಿಯ ದಡದಲ್ಲಿ ಕಂಗಾಳೇಶ್ವರ ಮತ್ತು ವೀರಾಂಜನ ದೇವಸ್ಥಾನಗಳಿದ್ದಾವೆ. ಎರಡೂ ದೇವಸ್ಥಾನಗಳು ಈಗ ಸಂಪೂರ್ಣವಾಗಿ ಮುಳುಗಡೆ ಸಹಿತ ಆಗಿರೋದು. ಕೇವಲ ಕಂಗಾಳೇಶ್ವರ ದೇವಸ್ಥಾನದ ಗೋಪುರ ಮಾತ್ರ ಗೋಚರ ಆಗ್ತಿದೆ. ಉಳಿದೆಲ್ಲ ಭಾಗ ಸಹಿತ ಸಂಪೂರ್ಣವಾಗಿ ಈಗ ನೀರಿನಲ್ಲಿ ಮುಳುಗಡೆ ಸಹಿತ ಆಗಿರುತ್ತದೆ. ಸಾಕಷ್ಟು ಜನ ಭಕ್ತರು ಈ ಒಂದು ದೇವಸ್ಥಾನಗಳಿಗೆ ಬರ್ತಾರೆ. ಆದರೆ ಭಕ್ತರಿಗೆ ದೂರದಿಂದ ಬಂದು ದರ್ಶನ ಪಡ್ಕೊಳ್ಳುವಂಥ ವ್ಯವಸ್ಥೆ ಈಗ ಆಗಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಭೀಮಾ ನದಿ ಮೈದುಂಬಿಕೊಂಡು ಹರಿತಿದೆ. ಈಗ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರುವ ಕಾರಣಕ್ಕಾಗಿ ಈಗ ಸಾಕಷ್ಟು ಪ್ರವಾಹದ ನೀರು ಹರಿದು ಬರ್ತಿದೆ. ಸದ್ಯ ವಡಗೇರ ತಾಲೂಕಿನ ಗುರುಸುಣಿಗೆ ಬಳಿರುವಂಥ ಬ್ಯಾರೇಜ್ನಿಂದ ಭೀಮಾ ನದಿಗೆ 40,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಹೀಗಾಗಿ ಸಂಪೂರ್ಣವಾಗಿ ಭೀಮಾ ನದಿ ಮೈದುಂಬಿಕೊಂಡು ಹರಿತಿದೆ. ಭೀಮಾ ನದಿಯ ಎಡ ಮತ್ತು ಬಲಭಾಗದಲ್ಲಿ ಯಾದಗಿರಿ ತಾಲೂಕಿನ ಹಳ್ಳಿಗಳು ಎಡಭಾಗದಲ್ಲಿ ಬರ್ತವೆ. ಜೊತೆಗೆ ಬಲಭಾಗದಲ್ಲಿ ವಡಗೇರ ತಾಲೂಕಿನ ಸಾಕಷ್ಟು ಹಳ್ಳಿಗಳು ಬರ್ತವೆ. ಸೊ ಹೀಗಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಈ 10 ಹಳ್ಳಿಗಳಿಗೆ ಪ್ರವಾಹದ ಆತಂಕ ಸಹಿತ ಸೃಷ್ಟಿಯಾಗುತ್ತೆ. ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಸಹಿತ ಈಗ ಸೃಷ್ಟಿಯಾಗಿದೆ. ಸೊ ಸದ್ಯ ಭೀಮಾ ನದಿಗೆ ಸದ್ಯ ಈಗ 40,000 ಕ್ಯೂಸೆಕ್ ನೀರು ಹರಿದು ಬರೋ ಕಾರಣಕ್ಕಾಗಿ ಭೀಮಾ ನದಿ ಪ್ರವಾಹದ ಭೀಮಾ ನದಿ ಸಂಪೂರ್ಣವಾಗಿ ಮೈದುಂಬಿಕೊಂಡು ಹರಿತಿದೆ. ಒಂದು ರೀತಿ ಈಗ ಪ್ರವಾಹದ ಆತಂಕ ಸಹಿತ ಸೃಷ್ಟಿಯಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ನದಿ ದಡಕ್ಕೆ ತೆರಳದಂತೆ ಸೂಚನೆ ಕೂಡ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ನದಿ ದಡದಲ್ಲಿ ಹಾಕಿರುವಂಥ ಪಂಪ್ ಸೆಟ್ಗಳನ್ನು ತೆರವು ಮಾಡುವಂಥ ಕೆಲಸ ಆಗಿರ್ಬೋದು. ಜೊತೆಗೆ ಜಾನುವಾರುಗಳಿಗೆ ಭೀಮಾ ನದಿಗೆ ಹೋಗಿ ನೀರು ಕುಡಿಸುವಂಥ ಕೆಲಸ ಆಗಿರ್ಬೋದು. ಜೊತೆಗೆ ಮೀನು ಹಿಡಿಯುವಂಥ ಕೆಲಸ ಸಹಿತ ಮಾಡದಂತೆ ಸೂಚನೆಗಳು ಕೊಟ್ಟಿದೆ. ಆದರೂ ಸಹಿತ ಸಾಕಷ್ಟು ಜನ ನದಿ ದಡಕ್ಕೆ ಬಂದು ಮೀನು ಹಿಡಿಯುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯ ಭೀಮಾ ನದಿಗೆ 40,000 ಕ್ಯೂಸೆಕ್ ನೀರು ಹರಿಬಿಟ್ಟಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಭೀಮಾ ನದಿ ಮೈದುಂಬಿಕೊಂಡು ಹರಿತಿದೆ. ನದಿ ದಡದಲ್ಲಿರುವಂಥ ದೇವಸ್ಥಾನಗಳಿಗೆ ಸಹಿತ ಈಗ ಜಲದಿಗ್ಬಂಧನ ಉಂಟಾಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.